ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ವಿಶೇಷವಾದ ವಿಭಿನ್ನವಾದ ನೈವೇದ್ಯವನ್ನು ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಯುಗಾದಿ ಆದ 9ನೇ ದಿನಕ್ಕೆ ಬರುವುದೇ ಶ್ರೀರಾಮ ನವಮಿ. ಶ್ರೀರಾಮ ನವಮಿಗೆ ವಿಶೇಷವಾದ ವಿಭಿನ್ನವಾದ ನೈವೇದ್ಯವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡೋಣ. ಕೋಸಂಬರಿ ಮತ್ತು ಪಾನಕ ಮಜ್ಜಿಗೆ ಮಾಡಿ ದೇವರಿಗೆ ತುಳಸಿ ಅರ್ಪಿಸಿ ದೇವರಿಗೆ ಅರ್ಪಿಸೋಣ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ನೋಡಿಕೊಂಡು ಶುರು ಮಾಡೋಣ ಬನ್ನಿ. ಈಗ ಮೊದಲಿಗೆ ನಾವು ಕೋಸಂಬರಿ ಮಾಡ್ಕೊಳ್ಳೋಣ. ಕೋಸಂಬರಿ ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದು ಬೌಲ್ ತೊಗೊಂಡು ನೆನೆಸಿಟ್ಟಿರೋ ಅಂಥದ್ದು ಒಂದು ಅರ್ಧ ಗಂಟೆ 1 ಅವರು ನೆಂದಿರೋಂಥ ಹೆಸರು ಬೇಳೆ ಒಂದು ಬೌಲ್ ತೊಗೊಂಡಿದ್ದೀನಿ. ಮತ್ತು ಕ್ಯಾರೆಟ್, ದಪ್ಪ ಸೈಜಿನ ಕ್ಯಾರೆಟು, ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಎಳೆ ಸೌತೆಕಾಯಿನ ಸಿಪ್ಪೆ ತೆಗೆದಿನೇ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅನಿಸಿದ್ರೆ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿ ಅದು ಒಂದು ಬೌಲ್ ಹಾಕ್ಕೊಳ್ಳಿ. ಮತ್ತು ಹಸಿ ತೆಂಗಿನಕಾಯಿ, ಫ್ರೆಶ್ ಆಗಿರೋ ಅಂಥದ್ದು ತೆಂಗಿನಕಾಯಿನ ನೀವು ತೆಂಗಿನಕಾಯಿ ಎಷ್ಟು ಹಾಕ್ಕೊಂಡ್ರೆ ರುಚಿ ಅದ್ಭುತವಾಗಿರುತ್ತೆ. ನಾನು ಸ್ವಲ್ಪ ತೆಂಗಿನಕಾಯಿ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀವಿ. ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿನ ಒಗ್ಗರಣೆ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ಳೋಣ. ಇದು ಆಪ್ಷನಲ್ಲು, ನಿಮಗೆ ಬೇಡ ಅನಿಸಿದ್ರೆ ಸ್ಕಿಪ್ ಮಾಡ್ಕೋಬೋದು. ನಿಂಬೆ ರಸ ಹಾಕೋದ್ರಿಂದ ರುಚಿ ಅದ್ಭುತವಾಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕೋತಾ ಇದ್ದೀನಿ. ನಿಂಬೆ ರಸ ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದ್ಭುತವಾದ ವಿಶೇಷವಾದ ಕೋಸಂಬರಿ ರೆಡಿ ಆಗುತ್ತೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ತುಳಸಿ ಎಲೆ ಹಾಕಿ ಅದನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿದ್ರೆ ಕೋಸಂಬರಿ ರುಚಿಯಾಗಿ ತುಂಬ ಅದ್ಭುತವಾಗಿರೋಂಥ ಕೋಸಂಬರಿ ರೆಡಿ ಆಗುತ್ತೆ. ಈ ಕೋಸಂಬರಿ ಮುಗೀತು. ಮತ್ತು ನಾವು ಈಗ ಪಾನಕ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ದೊಡ್ಡ ಸೈಜಿನ ಯಾವುದಪ್ಪ ಅಂತಂದರೆ ಕರ್ಬೂಜ ತೊಗೊಂಡಿದ್ದೀನಿ. ದಪ್ಪ ಸೈಜಿರೋಂಥ ಕರ್ಬೂಜ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಅದನ್ನು ತೊಳೆದು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದರ ತಿರುಳು ಇದೆಯಲ್ಲ, ಆ ತಿರುಳೆಲ್ಲ ತೆಗೆದು ಬೀಜ ಇದೆಯಲ್ಲ ಅದನ್ನೆಲ್ಲ ತೆಗೆದು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ತುಂಬ ಹಣ್ಣಾಗಿದ್ದರೆ ನೀವು ಸ್ಮ್ಯಾಶ್ ಮಾಡ್ಕೊಂಡಾದರೂ ಹಾಕೋಬೋದು, ಇಲ್ಲ ಮಿಕ್ಸಿಗಾದರೂ ಹಾಕೋಬೋದು, ಅದು ನಿಮ್ಮ ಅನುಕೂಲ. ಆದರೆ ಒಂದೇನಪ್ಪ ಅಂದರೆ ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ನೀವು ಕೈಯಲ್ಲೆಲ್ಲ ಕಿವುಚೋದು ಸ್ಮ್ಯಾಶ್ ಮಾಡೋದೆಲ್ಲ ಮಾಡಬಾರ್ದು. ಮಾಡ್ತೀನಿ ಅಂದರೆ ಸ್ಮ್ಯಾಶರಿಂದ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಹಣ್ಣಾಗಿದೆ ಆದರೂ ಕೂಡ ನಾನು ಅದನ್ನು ತಿರುಳೆಲ್ಲ ತೊಗೊಂಡು ಒಂದು ರೌಂಡ್ ಮಿಕ್ಸಿಗೆ ಹಾಕೋತೀನಿ. ಜಾಸ್ತಿ ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ, ತರ್ತರಿಯಾಗಿ ರುಬ್ಬಿದ್ರೂ ಬಾಯಿಗೆ ಸಿಗುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನು ಅದನ್ನು ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಒಂದು ಹಣ್ಣಲ್ಲಿ ಎಲ್ಲ 3/4% ತೆಗೆದು ಸ್ವಲ್ಪ ಒಂದು 1/4 ಭಾಗ ಮಾತ್ರ ಹಾಗೆ ಇಟ್ಕೋತೀನಿ. ಯಾಕೆಂದರೆ ಲಾಸ್ಟಲ್ಲಿ ಎಲ್ಲನೂ ಸಣ್ಣಗೆ ಹೆಚ್ಚಿದಂಗೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಕುಡಿತಾ ಇರಬೇಕಾದ್ರೆ. ಅದಕ್ಕೋಸ್ಕರ ನೋಡಿ ಎಲ್ಲವನ್ನು ಹಣ್ಣು ಎಲ್ಲ ತೆಗ್ದಲ್ಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ 2 ಏಲಕ್ಕಿ ಹಾಕೋತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲನ ತುರಿದು ಹಾಕೋತಾ ಇದ್ದೀನಿ. ತುರಿದು ಹಾಕೊಳ್ಳೋದ್ರಿಂದ ಏನಪ್ಪ ಅಂದರೆ ಬೇಗ ಕರಗುತ್ತೆ. ನೀವು ಚೆಚ್ಚಿ ಹಾಕ್ಕೊಂಡ್ರೆ ಅಲ್ಲಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ಸೌಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ 2 ನಿಮಿಷಕ್ಕೆ ಕರಗೋಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ. ಇದಕ್ಕೆ ನಾವು ಕರಗಿರೋ ಅಂಥದ್ದಕ್ಕೆ ಇದನ್ನು ನಾವು ಯಾವುದು ರುಬ್ಬಿಟ್ಕೊಂಡಿದ್ವಲ್ಲ ಹಣ್ಣು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದ್ಭುತವಾಗಿದೆ. ಏಲಕ್ಕಿ ಇವಾಗ ಪುಡಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಹಣ್ಣು ಜೊತೆನೇ ರುಬ್ಬು ಹಾಕ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇದು ನೋಡಿ ಪಚ್ಚ ಕರ್ಪೂರ, ನೀವು ದೇವಸ್ಥಾನಗಳೆಲ್ಲ ತೀರ್ಥ ಕೊಡ್ತಾರಲ್ಲ ಎಷ್ಟು ರುಚಿಯಾಗಿ ಘಮ ಅನ್ನುತ್ತಲ್ವ, ಆ ಥರ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ, ಪಚ್ಚ ಕರ್ಪೂರ ಘಮ ತುಂಬ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು. ಮನೇಲಿ ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ. ಮನೇಲಿ ಇತ್ತು ಅಂದರೆ ನೀವು ಅದನ್ನು ಒಂದು ಚಿಟಿಕೆಯಷ್ಟು ಕುಟ್ಟಿ ಹಾಕ್ಕೊಂಡ್ರೆ ಅದ್ಭುತವಾಗಿರುತ್ತೆ. ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ಳೋಣ. ಇದನ್ನು ಕೂಡ ಆಪ್ಷನಲ್ಲು, ಯಾಕೆಂದರೆ ಇದು ನಾನು ಪಾನಕ ಮಾಡ್ತಿರೋದ್ರಿಂದ ಹಾಕ್ಕೊಂಡ್ರೆ ರುಚಿ ಈ ಏಲಕ್ಕಿ ಘಮ ಇರ್ಬೋದು, ಮತ್ತು ಪಚ್ಚಕರ್ಪೂರ, ಇದು ನಿಂಬೆ ರಸ ಎಲ್ಲವನ್ನು ಹಾಕ್ಕೊಂಡ್ರೆ ಅದ್ಭುತವಾಗಿ ತೀರ್ಥ ಪ್ರಸಾದ ಕುಡ್ದಂಗೆ ಆಗುತ್ತೆ, ಅಮೃತ ಸಮಾನವಾಗಿರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಅದ್ಭುತವಾದ ಪಾನಕ. ಇದಕ್ಕೆ ತುಳಸಿ ಹಾಕಿ ನೈವೇದ್ಯವಾಗಿ ಸಮರ್ಪಣೆ ಮಾಡಿದ್ರೆ ರುಚಿಯಾದ ಅದ್ಭುತವಾದ ಪಾನಕ ಶ್ರೀರಾಮಂಗೆ ರೆಡಿ ಆಗುತ್ತೆ. ಘಮ ಅಂತ ಇದೆ ಮನೆಯೆಲ್ಲ, ಅಷ್ಟು ಅದ್ಭುತವಾಗಿದೆ. ಪಚ್ಚ ಕರ್ಪೂರ, ಏಲಕ್ಕಿ ಎಲ್ಲ ಘಮ ತುಂಬ ಚೆನ್ನಾಗಿದೆ. ಈಗ ಇದಕ್ಕೆ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋಣ. ಮಸಾಲೆ ಮಜ್ಜಿಗೆಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಆಗಿದೆ.
ಅದನ್ನು ಹಾಕ್ಕೊಂಡು ರುಬ್ಕೊಂಡು ಸೋಸ್ಕೊಂಡು ತಗೊಂಡ್ರೆ ಬಾಯಿಗೆ ಸಿಗಲ್ಲ. ಅದಕ್ಕೋಸ್ಕರ ನೋಡಿ ಎಷ್ಟು ತಿರುಳು ಬಂದಿದೆ. ಅದನ್ನೆಲ್ಲ ಸೋಸಿ ಅದಕ್ಕೆ ನೀವು ಮಜ್ಜಿಗೆ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದ್ಭುತವಾದ ಮಸಾಲೆ ಮಜ್ಜಿಗೆ ರೆಡಿಯಾಗುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಸ್ವಲ್ಪ ನೀವು ನೀರು ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಳ್ಳಿಲ್ಲ ಅಂದರೆ ಮಾಮೂಲಿ ಗಟ್ಟಿ ಮಜ್ಜಿಗೆ ಇದ್ದಂಗೆ ಇರುತ್ತೆ. ಇದು ವಿಶೇಷತೆಯೇ ಪಾನಕ ಮಜ್ಜಿಗೆ ಅಲ್ವಾ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ನಾನು ಹಾಕೋತಿಲ್ಲ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಮಜ್ಜಿಗೆ ಮಾಡಿಕೊಂಡು ಹೆಸರುಬೇಳೆ ಪಾನಕ ಮಜ್ಜಿಗೆ, ವಿಶೇಷವಾದ ಮಜ್ಜಿಗೆ ಪಾನಕ ಶ್ರೀರಾಮಂಗೆ ರೆಡಿಯಾಗಿದೆ. ಇದಕ್ಕೆ ತೆಳುವಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಲೋಟಕ್ಕೆ ಹಾಕ್ಕೊಳ್ಳಿ. ಅದ್ಭುತವಾದ ಮಜ್ಜಿಗೆ, ನೀರು ಮಜ್ಜಿಗೆ ರೆಡಿ ಆಯಿತು. ಹೇಗೆ ಮಾಡೋದು ಅಂತ ನೋಡ್ಕೊಬಂದ್ರಲ್ವ. ನೀವು ಮಾಡಿ ರಾಮನಿಗೆ ಸಮರ್ಪಣೆ ಮಾಡಿ. ಇದಕ್ಕೂ ಕೂಡ ತುಳಸಿ ಹಾಕಿ ನೈವೇದ್ಯವಾಗಿ ಸಮರ್ಪಣೆ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ನಮಗೆಲ್ಲ ತುಂಬ ಮುಖ್ಯವಾಗುತ್ತೆ. ಆದಷ್ಟು ಇನ್ನೂ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ?